ಓಂ ವಿಶೇಷಣ ಭೇದ ವ್ಯಪದೇಶಾಭ್ಯಾಂಚ ನೇತರೌ ಓಂ. ಇದರ ತತ್ವಪ್ರಕಾಶಕ ಭಾಗವನ್ನು ನಾವೀಗಾಗಲೇ ನೋಡಿ ಮುಗಿಸಿದ್ದೀವಿ. ಅಲ್ಲಿ ಇರುವಂಥ ಕೆಲವು ವೇದವಾಕ್ಯಗಳು ಮತ್ತು ಟಿಪ್ಪಣಿ ಇಲ್ಲಿರುವಂಥ ಅಂಶಗಳು ಇವನ್ನೆಲ್ಲ ನಾವೀಗ ನೋಡಬೇಕಾಗಿದೆ. ಸ್ಕಂದ ಪುರಾಣದಲ್ಲಿ ಬಂದಿರುವಂತೆ 3 ಥರದ ಅಕ್ಷರಗಳ ಬಗ್ಗೆ ನಾವೀಗಾಗಲೇ ಭಾಷ್ಯದಲ್ಲಿ ನೋಡಿದ್ದೇವೆ. ಹಾಗೆ ಅಥರ್ವಣ ಭಾಷ್ಯವನ್ನು ನಾವು ನೋಡ್ತಿರೋದ್ರಿಂದ, ಅಥರ್ವಣ ಉಪನಿಷತ್ತಿನ ಆಧಾರವಾಗಿ ಈ ಎಲ್ಲ ಭಾಗ ಹೊರಟಿರೋದ್ರಿಂದ ಇಂಥದೇ ಒಂದು ಶ್ಲೋಕ ಅಥರ್ವಣ ಉಪನಿಷತ್ ಭಾಷ್ಯದಲ್ಲೂ ಕೂಡ ಇದೆ. ಅಪರಂ ತ್ವಕ್ಷರಂ ವ್ಯಾಸ ಪ್ರಕೃತಿ ಜಡರೂಪಿಕಾ, ಅಪರಂ ಪರಮಂ ಶ್ರೀಸ್ತು ಪರತಃ ಪರಮಕ್ಷರಂ ವಾಸುದೇವ ಪರಾನಂದ ಇತಿ ತ್ರಿವಿಧಮಕ್ಷರಂ ಅಂತ ಹೀಗೆ ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಇರುವಂಥ 3 ಅಕ್ಷರಗಳ ವಿವರಣೆ. ಮೊದಲನೇ ಒಟ್ಟು 3 ಅರ್ಥಗಳಿವೆ. ಅದರಲ್ಲಿ ಮೊದಲನೇ ಅರ್ಥ ಅಂತೂ ಸಮಾನವಾಗಿಯೇ ಇದೆ. ಅದಾದ ಬಳಿಕ ಎರಡನೇ ಅರ್ಥ ಅಪರಂ ಪರಮಂ ಶ್ರೀಸ್ತು. ಅಪರ ಅಕ್ಷರ, ಅದರ ನಂತರ ಇನ್ನೂ ಮುಂದಿನ ಅಕ್ಷರ ಯಾವುದು ಅಂದರೆ ಶ್ರೀಹಿ. ಈಗ ಅವ್ರು ಏನು ಹೇಳಿದ್ದಾರೆ, ಅಪರ ಅಕ್ಷರ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅಪರಂ ಅಕ್ಷರಂತು ಯಾಸ ಪ್ರಕೃತಿ ಜಡರೂಪಿಕ, ಜಡರೂಪವಾದ ಪ್ರಕೃತಿಯನ್ನು ಅಪರ ಅಕ್ಷರ ಅಂತ ಹೇಳಿದ್ದಾರೆ. ಅದಾದ ನಂತರ ಅಪರ ಪರಮ ಅಕ್ಷರ, ಪರಮ ಅಂತ ಒಂದು ಹೆಚ್ಚಿನ ವಿಶೇಷಣ ಕೊಟ್ಟರೆ ಅದು ಲಕ್ಷ್ಮೀದೇವಿ ಆಗ್ತದೆ. ಅದಾದ ನಂತರ ಪರತಃ ಪರಮ ಅಕ್ಷರ, ಪರತಃ ಪರವಾದ ಅಕ್ಷರ ಅಂದರೆ ಅದು ಪರಾನಂದನಾದಂಥ ವಾಸುದೇವ, ಮಹಾನಂದನಾದಂಥ ಪರಿಪೂರ್ಣ ಆನಂದವುಳ್ಳಂಥ ವಾಸುದೇವ ಅಂತ ಹೀಗೆ ಅದು ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂಥ ಮತ್ತೊಂದು ವಿವರಣ. ಮತ್ತೊಂದು 3 ಅಕ್ಷರಗಳಿವೆ ಅನ್ನೋದಕ್ಕೆ ಇನ್ನೊಂದು ಆಧಾರ. ತತ್ವಪ್ರಕಾಶಿಕಾದಲ್ಲಿ ತಪಸಾ ಚೀಯತೆ ಬ್ರಹ್ಮ ಅಂತ ಒಂದು ಬಂದಿದೆ. ಆ ತಪಸಾ ಚೀಯತೆ ಬ್ರಹ್ಮ ಅಂತ ಅನ್ನೋದು ಬಂದಿರುವುದು ಈಗ ನಾವೇನು ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ಆರಂಭದಲ್ಲಿದ್ದೇವೆ ಅಲ್ಲಿಯೇ ಅದು ಬಂದಿದೆ. ಬ್ರಹ್ಮ ಅನ್ನೋದು ತಪಸ್ಸಿನಿಂದ ಅಭಿವೃದ್ಧಿಯನ್ನು ಹೊಂದುತ್ತದೆ ಅಂತ ಹೀಗೆ ಅದಕ್ಕೆ ಅರ್ಥ. ಅದರಲ್ಲಿ ತಪಸಾ ಚೀಯತೆ ಬ್ರಹ್ಮ ಅಂದರೆ ಈ ಪರಮಾತ್ಮ ತಪಸ್ಸಿನಿಂದ ಅಭಿವೃದ್ಧಿಯನ್ನು ಹೊಂದುತ್ತಾನೆ ಅಂತ ಅದರ ಅರ್ಥ ಅಲ್ಲ. ಆಲೋಚನೆ ಅವನಲ್ಲಿ ಮೂಡಿತು ಅಂತಿಷ್ಟೇ ಅರ್ಥ. ಅವನಿಂದ ಅನ್ನ ಹುಟ್ಟುತ್ತದೆ, ಅನ್ನದಿಂದ ಪ್ರಾಣ, ಮನಸ್ಸು ಅಂತ ಹೀಗೆಲ್ಲ ಅದರ ವಿವರಣೆ ಇದೆ. ಇದು ತಪಸಾ ಚೀಯತೆ ಬ್ರಹ್ಮ ಅನ್ನುವ ವಾಕ್ಯ ಎಲ್ಲಿ ಬಂದಿದೆ ಅನ್ನೋದನ್ನು ನಾವು ನೋಡಿದ್ದಾಯ್ತು. ಅಭಿವೃದ್ಧಿ ಹೊಂದುತ್ತದೆ, ಈ ಹಿಂದೆ ಇಲ್ಲದೇ ಇದ್ದದ್ದು ಈಗೇನೋ ಅದಕ್ಕೆ ಬಂತು ಅಂತ ಅದರ ಅರ್ಥ ಅಲ್ಲ. ಆಲೋಚನೆಯನ್ನ, ಜ್ಞಾನವನ್ನ ಅವನು ಈಗಾಗಲೇ ಹೊಂದಿದ್ದಾನೆ, ಅದರ ಮೂಲಕ ಈ ಎಲ್ಲ ಮುಂದಿನ ಸೃಷ್ಟಿಯಾಯಿತು ಅಂತ ಇಷ್ಟೇ ಅರ್ಥ. ತತ್ವಪ್ರಕಾಶಿಕಾದಲ್ಲಿ ಜ್ಞಾನ ವೇದನೆಯೋ ಸಾಮಾನ್ಯ ವಿಶೇಷತೆಯ ಅರ್ಥಾಂತರತ್ವಂ ಇದಾದ್ಮೇಲೆ ತತ್ವಪ್ರಕಾಶಿಕಾದಲ್ಲಿ ಆರಂಭದಿಂದ 5ನೇ ವಾಕ್ಯ ವಿದುಲು ಲಾಭೆ ವಿದೋತ್ಪತ್ತ ವಿತ್ಯತೋವಾ ಅಂತಿದೆಯಲ್ಲ, ಅದು ವಿದೋತ್ಪತ್ತವಲ್ಲ, ವಿದು ಉತ್ಪತ್ತವು ಅಂತ ಅದನ್ನು ತಿದ್ದಿಕೊಳ್ಬೇಕು. ಅದು ಮುದ್ರಿಸುವವರು ಅಥವಾ ಎಡಿಟಿಂಗ್ ಮಾಡುವವರ ದೋಷದಿಂದಾಗಿ ಆ ಥರ ಆಗಿದೆ ಅಷ್ಟೇ. ನೀವು 835ನೇ ಪುಟ ಬ್ರಹ್ಮಸೂತ್ರ ಭಾಷ್ಯದ 835ನೇ ಪುಟ ನೋಡಿದರೆ ಅಲ್ಲಿ ವಿವೃತ್ತಿ ಟಿಪ್ಪಣಿಯಲ್ಲಿ ಅದು ಸರಿಯಾಗಿ ಗಮನಿಸಬೇಕು. ಕೆಲವು ಕಡೆ ನಾನು ಅಥರ್ವಣ ಉಪನಿಷತ್ತಿನ ಭಾಷ್ಯದ ಪುಟ ಸಂಖ್ಯೆಗಳನ್ನ ಹೇಳ್ತಿರ್ತೇನೆ, ಕೆಲವು ಕಡೆ ಬ್ರಹ್ಮಸೂತ್ರ ಭಾಷ್ಯ KT ಪಾಂಡುರಂಗಾಚಾರ್ಯರು ಮುದ್ರಿಸಿದ ಪುಸ್ತಕದಲ್ಲಿ ವಿವೃತ್ತಿ ಟಿಪ್ಪಣಿಯಲ್ಲಿ 835ನೇ ಪುಟದಲ್ಲಿ ವಿದುಲು ಲಾಭೆ ವಿದು ಉತ್ಪತ್ತವು ಇತ್ಯತೋವಾ ಅಂತ ಪ್ರತೀಕ ಗ್ರಹಣ ಮಾಡಿದ್ದಾರೆ. ಆದ್ರಿಂದ ಅದು ವಿದೋತ್ಪತ್ತವು ಅಲ್ಲ, ಅದು ವಿದು ಉತ್ಪತ್ತವು ಅಂತಾನೆ ಆಗಬೇಕು. ಅದನ್ನ ಹಾಗೆ ತಿದ್ಕೊಳ್ಳಿ. ಜುಷ್ಟಂ ಯದಾ ಪಶ್ಯತಿ ಅನ್ನುವಂತಹ ವೇದವಾಕ್ಯವನ್ನ ನಾವು ಸೂತ್ರ ಭಾಷ್ಯದಲ್ಲಿ ನೋಡಿದ್ದೇವೆ. ಅದು ಈ ಅಥರ್ವಣ ಉಪನಿಷತ್ತಿನಲ್ಲೇ ಬಂದಿರುವಂಥದ್ದು. ಜೀವ ಪರಮಾತ್ಮರು ಬಿಬ್ಬರು ಭಿನ್ನರು ಅಂತ ದ್ವಾಸುಪರ್ಣ ಸಯುಜಾ ಸಖಾಯ ಅನ್ನೋ ಮಾತು ಹೇಳ್ತದೆ. ಅದಾದ್ಮೇಲೆ 2ನೇ ಮಂತ್ರವೇ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಯ ಶೋಚುತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ ಅಂತ 2ನೇ ಮಂತ್ರ ಇದೆ. ಅದರ ಉತ್ತರಾರ್ಧವನ್ನು ಇಲ್ಲಿ ತಗೊಂಡಿದ್ದಾರೆ. ಪೂರ್ವಾರ್ಧದ ಅನುಸಂಧಾನ ನಮಗಿದೇನು ಬೇಕಾಗಿಲ್ಲ, ಆದರೂ ಹೇಳಿದೆ ಅಷ್ಟೇ. ದೇಹವೆಂಬ ಒಂದೇ ಅಶ್ವತ್ಥ ವೃಕ್ಷದಲ್ಲಿ ಪರಮಾತ್ಮ ಜೀವಾತ್ಮ ಇಬ್ಬರೂ ಇದ್ದಾರೆ. ಆದರೆ
ಈ ಜೀವ ಶರೀರ, ನಾನು, ನನ್ನದು ಇತ್ಯಾದಿ ಮೋಹಕ್ಕೊಳಗಾಗಿ ದುಃಖಕ್ಕೆ ಗುರಿಯಾಗಿದ್ದಾನೆ. ಅದು ಯಾಕೆಂದ್ರೆ ಆ ಪರಮಾತ್ಮನ ಶಕ್ತಿಯಿಂದ ಅಷ್ಟೇ. ಅದು ಶಕ್ತಿ ಅಂದ್ರೆ ಮಹಿಮಾ ಅಂತ ಅರ್ಥ. ಜುಷ್ಟಂ ಅಂತಿದೆ. ಜುಷ್ಟ ಅಂದ್ರೆ ಸೇವಿತ ಅಂತ ಅರ್ಥ. ಯಾರಿಂದ ಸೇವಿತ ಅಂದ್ರೆ ಅವನು ಸಕಲರಿಂದಲೂ ಸೇವಿತ. ರಮಾ ಬ್ರಹ್ಮಾದಿಗಳಿಂದ ಸೇವಿತ ಅಂತ ಬರೆದಿದ್ದಾರೆ. ಸಮಸ್ತರಿಂದಲೂ ಸೇವಿತನೇ. ಆದ್ರಿಂದ ಅವನು ಜುಷ್ಟ. ಜುಷಿ ಪ್ರೀತಿ ಸೇವನೆಯೋ. ಒಂದು ಅವರು ಅವನನ್ನ ಭಜಿಸ್ತಾರೆ ಅಂತ ಅರ್ಥ, ಇನ್ನೊಂದು ಅವರು ಅವನನ್ನ ಪ್ರೀತಿಸ್ತಾರೆ ಅಂತ ಅರ್ಥ. ಪ್ರೀತಿಸಲ್ಪಡುವವನು ಅಂತನೂ ಆ ಧಾತುವಿಗೆ ಮೂಲದಲ್ಲೇ ಅರ್ಥ ಇದೆ. ಯದಾ ಜುಷ್ಟಂ ಸರ್ವೈಹಿ ಪ್ರೀತಂ ಸರ್ವ ಪ್ರೀತಿ ವಿಷಯಂ ಸರ್ವೈಹಿ ಸೇವಿತಂ ಚ ಅನ್ಯಮೀಶಂ. ಈ ಉಳಿದ ಜೀವರಿಗಿಂತ ಭಿನ್ನ ಅಂತ ತಿಳ್ಕೋಬೇಕು. ಮತ್ತೆ ಈಗ ತತ್ವಪ್ರಕಾಶಿಕದಲ್ಲಿ ಬಂತಲ್ಲ, ಕಳೆದ ದಿವಸ ನಾವು ನೋಡಿದ್ವಲ್ಲ, ಪ್ರಸಿದ್ಧನಾದ ಈಶನಿಗಿಂತ ಭಿನ್ನ ಅಂತ ತಿಳ್ಕೋಬೇಕು. ಎಲ್ಲಾ ಜೀವರಿಗಿಂತೂ ಭಿನ್ನ ಅಂತ ಬಂದ ಮೇಲೆ ಪ್ರಸಿದ್ಧನಾದ ರುದ್ರನಿಗಿಂತ ಭಿನ್ನ ಅಂತ ಕೂಡ ಹೀಗೆ ತಿಳಿದು ಬಂದೇ ಬರ್ತದೆ. ಅದು ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ಜೀವಾದನ್ಯ ಸ್ವತಂತ್ರೋಯ ಯಥೋತಃ ಪುರುಷೋತ್ತಮ. ಈ ಜೀವಾತ್ ಅನ್ಯ, ಅನ್ಯ ಅಂದ್ರೆ ಯಾರಿಂದ ಅನ್ಯ ಅಂದ್ರೆ ಜೀವನಿಗಿಂತ ಅನ್ಯ ಅಂತ ಹೀಗೆ ಅದರ ಅರ್ಥ ಬರೆದಿದ್ದಾರೆ. ನಾಸ್ತಿ ಈಶಃ ಯಸ್ಯಾಸ್ ಯತೋ ಅನ್ಯಃ ಅನೀಶಾ ಹಿ ಹರೇರ್ಮತಿ. ಅನೀಶಾ ಅನೀಶಯ ಶೋಚಿತಿ ಮುಹ್ಯಮಾನ ಅಂತಿದೆಯಲ್ಲ, ಅದು ನಮ್ಗೆ ಈ ಪ್ರಸಂಗದಲ್ಲಿ ಬೇಕಾಗಿಲ್ಲ, ಆದರೆ ಹೇಳಿದೆ ಅಷ್ಟೆ. ಯಾಕೆ ಜೀವ ದುಃಖಕ್ಕೆ ಒಳಗಾಗ್ತಾನೆ, ಅವನನ್ನು ನಿಯಂತ್ರಿಸುವುದು ಯಾವುದು ಅಂದ್ರೆ ಭಗವಂತನ ಈ ಮತಿಯೇ, ಅವನ ಇಚ್ಛೆ, ಅದು ಆತನನ್ನ ದುಃಖಕ್ಕೆ ಈಡು ಮಾಡಿದೆ. ಇದಾದ್ಮೇಲೆ ಮುಂದೆ ಅಲ್ಲೊಂದು ಮಂತ್ರ ಇದೆ, ಯದಾ ಪಶ್ಯತೆ ರುಗ್ಮವರ್ಣಂ. ಅದು ನಿಮ್ಮ ಗಮನದಲ್ಲಿ ಇರಲಿ. ಎಲ್ಲ ಪುಣ್ಯ ಪಾಪಗಳನ್ನು ಕಳ್ಕೋತಾನೆ, ಪರಮಸಾಮ್ಯವನ್ನು ಪಡಿತಾನೆ ಅಂತ. ಪರಮಸಾಮ್ಯವನ್ನು ಪಡಿತಾನೆ ಅಂದ್ರೆ ಜೀವ ಮತ್ತು ಬ್ರಹ್ಮ ಇಬ್ಬರಿಗೂ ಕೂಡ ಅತ್ಯಂತ ಸಾಮ್ಯ ಬಂದ್ಬಿಡ್ತದೆ ಅಂತ ಕೆಲವರು ವ್ಯಾಖ್ಯಾನ ಮಾಡಲಿಕ್ಕೆ ಇದೇ ಕಾರಣ. ನಮ್ಮ ದೃಷ್ಟಿಯಲ್ಲಿ ಪರಮಸಾಮ್ಯ ಅಂದ್ರೆ ಏನರ್ಥ, ಜೀವ ಮತ್ತು ಪರಮಾತ್ಮನಿಗೆ ನಿರ್ದುಃಖರು ಎಂಬ ದೃಷ್ಟಿಯಲ್ಲಿ ಮಾತ್ರ ಪರಮಸಾಮ್ಯ. ಸುಖದ ದೃಷ್ಟಿಯಲ್ಲಿ ಸಾಮ್ಯ ಅಂತ ಅನ್ನುವುದು ಇಲ್ಲವೇ ಇಲ್ಲ. ಈ ಒಂದು ಮಾತು ನಮಗೆ ಇಲ್ಲಿ ಈ ಪ್ರಸಂಗದಲ್ಲಿ ಏನು ಬಂದಿಲ್ಲ, ನಮ್ಮದು ಗಮನದಲ್ಲಿ ಇರಲಿ ಅಂತ ಹೇಳಿದೆ ಅಷ್ಟೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ವಾಕ್ಯದಲ್ಲಿ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕ ಅಂತ ಹೀಗೇನು ಮಂತ್ರ ಬಂದಿದೆಯಲ್ಲ, ಅಲ್ಲಿ ಇತಿ ಭೇದ ವ್ಯಪದೇಶ, ಭೇದವನ್ನು ಹೇಳಿರುವುದರಿಂದ ಈಶಪದ ಪ್ರಾಪ್ತೋಪಿ ನ ರುದ್ರ. ಈ ರುದ್ರ ಅವನು ಕೂಡ ಅದೃಶ್ಯತ್ವಾದಿ ಗುಣ ಉಳ್ಳವನಲ್ಲ. ರುದ್ರ ನ ಏನಲ್ಲ ಅಂದ್ರೆ ಅದೃಶ್ಯತ್ವಾದಿ ಗುಣ ಉಳ್ಳವನಲ್ಲ ಅಂತ ಅದರ ತಾತ್ಪರ್ಯ. ಅಕ್ಷರನೂ ಅವನಲ್ಲ, ಅದೃಶ್ಯತ್ವಾದಿ ಗುಣ ಉಳ್ಳವನೂ ಅವನಲ್ಲ ಅಂತ ಅದರ ತಾತ್ಪರ್ಯ. ಸರಿ, ಇವನು ಎಂಥ ರುದ್ರ ಅಂದ್ರೆ ಈಶಪದ ಪ್ರಾಪ್ತೋಪಿ. ಈಶ ಪದ ಅಂದ್ರೆ ಈಶನ ಪದವಿಯಲ್ಲಿರುವವನು ಅಂತ ಒಂದರ್ಥ, ಇನ್ನೊಂದು ಈಶ ಎಂಬ ಹೆಸರುಳ್ಳವನು ಅಂತ ಇನ್ನೊಂದು ಅರ್ಥ. ಆ ಪದ ಅನ್ನೋ ಶಬ್ದಕ್ಕೆ ಹೆಸರು ಅಂತ ಕೂಡ ಅರ್ಥ ಇದೆ. ಹರಿಪದಸ್ಯ ವಚಸ್ತಮ ನಂದಯತ್ ಅಂತ ಮಧ್ವವಿಜಯದಲ್ಲಿ ಇತ್ಯಾದಿ ಕಡೆ ಇತ್ತೀಚೆಗೆ ಓದಿದ್ದು ನೆನಪಿದೆ. ಹರಿಪದ ಅಂದ್ರೆ ಹರಿ ಅಂದ್ರೆ ಭಗವಂತ, ಭಗವಂತನ ಹೆಸರು ವಾಸುದೇವ ಅನ್ನೋ ಹೆಸರು, ಅದನ್ನು ಇವನು ಕೂಡ ಇಟ್ಕೊಂಡಿದ್ದಾನೆ. ಪೂರ್ಣ ಮಧ್ವಾಚಾರ್ಯರು ಕೂಡ ಬಾಲ್ಯದಲ್ಲಿ ಆ ಹೆಸರನ್ನ ಹೊಂದಿದ್ರು ಪೂರ್ವಾಶ್ರಮದಲ್ಲಿ ಅಂತ. ಹೀಗೆ ಪದ ಅಂದ್ರೆ ಒಂದು ಪದವಿ, ಇನ್ನೊಂದು ಹೆಸರು. ಪಾರ್ವತೀಪತಿಯಾದ ರುದ್ರನಿಗೆ ಈಶಾನು ಪದವಿ ಇರಬಹುದು, ಹಾಗೆ ಈಶಾನು ಹೆಸರಿರಬಹುದು. ಇಷ್ಟಾದರೂ ಕೂಡ ಅಂಥ ರುದ್ರನೂ ಕೂಡ ಅದೃಶ್ಯತ್ವಾದಿ ಗುಣವುಳ್ಳವನಲ್ಲ, ಹಾಗೆ ಅಕ್ಷರನು ಕೂಡ ಅಲ್ಲ ಅಂತ ಅದೊಂದು ಹೇಳಬೇಕಾಗಿತ್ತು. ಅದನ್ನು ಈಗ ಹೇಳಿದ್ದೇನೆ. ಆ ವೇದ ಮಂತ್ರದಲ್ಲಿ ಅಸ್ಯ ಮಹಿಮಾನಂ, ಅವನ ಮಹಿಮೆಯನ್ನು ಹೀಗೆ ತಿಳ್ಕೋಬೇಕು. ಹಾಗೆ ತಿಳ್ಕೊಂಡ್ರೆ ಸಕಲ ದುಃಖಗಳನ್ನು ಪರಿಹಾರ ಮಾಡ್ಕೊಳ್ತಾನೆ ಅಂತ. ಹೀಗೆ ತಿಳ್ಕೊಳ್ಳುವುದು ಅಂದ್ರೆ, ಭಗವಂತನ ಮಹಿಮೆಯನ್ನು ಹೀಗೆ ತಿಳ್ಕೊಳ್ಳುವುದು ಅಂದ್ರೆ ಎಲ್ಲರಿಗಿಂತಲೂ ಭಿನ್ನ. ಮತ್ತೆ ಅವನು ಆ ಒಂದೇ ಶರೀರದಲ್ಲಿದ್ದರೂ ಕೂಡ ಆ ಪರಮಾತ್ಮನಿಗೇನೂ ದುಃಖ ಇಲ್ಲ, ದುಃಖ ಎಲ್ಲ ಆಗಿರುವುದು ಜೀವರಿಗೆ ಮಾತ್ರ ಅಂತ ತಿಳ್ಕೋಬೇಕು. ತಿಳ್ಕೊಂಡಾಗ ಅವನು ದುಃಖವನ್ನು ಕಳ್ಕೋತಾನೆ ಅಂತ ಅದರ ತಾತ್ಪರ್ಯ. ತತ್ವಪ್ರಕಾಶಿಕದ ಕೊನೆಯಲ್ಲಿ ಟೀಕಾಚಾರ್ಯರ ವಾಕ್ಯದಲ್ಲಿ ಬ್ರಹ್ಮ ಅಕ್ಷರ ಈಶ ಶಬ್ದಾಸ್ತು ವಿಷ್ಣಾವೇವ ಮುಖ್ಯಾಹ. ಬ್ರಹ್ಮ ಅಕ್ಷರ ಈಶ ಈ ಶಬ್ದಗಳೆಲ್ಲವೂ ಕೂಡ
ಬೇರೆಯವರಿಗೆ ಇರಬಹುದು, ಚತುರ್ಮುಖ ಬ್ರಹ್ಮನಿಗೆ, ಜಡ ಪ್ರಕೃತಿಗೆ, ಚೇತನ ಪ್ರಕೃತಿಗೆ, ರುದ್ರನಿಗೆ ಇರಬಹುದು. ಆದರೆ ಮುಖ್ಯವಾಗಿ ಅವು ಇರುವು ವಿಷ್ಣುವಿಗೆ ಅಂತ ಅಲ್ಲಿ ಬಂದಿದೆ. ಅದು ಯಾಕೆ ಮಾತು ಬಂದಿದೆ ಅಂದ್ರೆ ಅಲ್ಲಿ ಅದಕ್ಕೊಂದು ಹಿನ್ನೆಲೆ, ಏನು ತುಂಬಾ ದೊಡ್ಡ ಹಿನ್ನೆಲೆ ಅಲ್ಲ, ಅದ್ರ ಕಳೆದ ದಿವಸ ಅಂದ್ರೆ ಹೇಳಲಿಲ್ಲ ಅಷ್ಟೇ. ಆಯ್ತು, ಹಿರಣ್ಯ ಗರ್ಭಾದಿ ವಾಚಕಾನಾಂ ಪದಾನಾಂ ಕಾಗತಿ, ಹೀಗೆಲ್ಲ ವಿವೃತ್ತಿ ಮೊದಲಾದ ಟಿಪ್ಪಣಿಗಳಲ್ಲಿ ಅದನ್ನು ಹೇಳಿದ್ದಾರೆ. ಎಲ್ಲವೂ ವಿಷ್ಣುವನ್ನು ಹೇಳ್ತದೆ ಅಂತ ಹೀಗೆ ಹೇಳಿದಾಗ ಅದು ಹಿರಣ್ಯ ಗರ್ಭ ಅಂತ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ, ಈಶಾಂತ ರುದ್ರನನ್ನು ಹೇಳ್ತದೆ, ಹೀಗೆಲ್ಲ ಬೇರೆ ಬೇರೆ ಶಬ್ದಗಳು ಬಂದಿವೆ ಅಲ್ಲ. ಹಾಗೆ ಬ್ರಹ್ಮ ಅಂತ ಶಬ್ದ ಬರ್ತದೆ, ಅದೆಲ್ಲ ಚತುರ್ಮುಖ ಬ್ರಹ್ಮನನ್ನ ಬೇರೆ ಬೇರೆಯವರನ್ನು ಹೇಳ್ತದಲ್ಲ ಅಂದ್ರೆ ಹಾಗಲ್ಲ. ಅದಕ್ಕೆ ಅವೆಲ್ಲವೂ ಬೇರೆಯವ್ರನ್ನ ಹೇಳಿದ್ರು ಕೂಡ ಬ್ರಹ್ಮಾನು ಶಬ್ದ, ತಪಸಾಚೀಯತೆ ಬ್ರಹ್ಮ ಅನ್ನೋಲ್ಲಿ ಬ್ರಹ್ಮಾನು ಶಬ್ದ ಪರಮಾತ್ಮನನ್ನೇ ಹೇಳ್ತದೆ. ಆಮೇಲೆ ಅಕ್ಷರ ಅನ್ನೋ ಶಬ್ದವೂ ಕೂಡ ಅವನೇ ಎಲ್ಲ ಅಕ್ಷರಗಳಿಗಿಂತಲೂ ಉತ್ತಮ ಅಂತ ಅವನನ್ನ ಹೇಳಿದ್ದಾರೆ. ಈಶಾನ ಶಬ್ದವೂ ಕೂಡ ಇವೇ ಉಪನಿಷತ್ತಿನಲ್ಲೇ ಹಿಂದೆ ಮುಂದೆ ಬೇರೆ ಬೇರೆ ಕಡೆ ಬಂದಿದೆ. ದುಷ್ಟಂಬಿದ ಪಶ್ಯತ್ಯನ್ನ ಮೀಶಂ ಅನ್ನೋಲ್ಲಿ ಈಶ ಶಬ್ದ ಬಂದಿದೆ, ಮತ್ತೊಂದು ಕಡೆ ಅಕ್ಷರ ಅನ್ನೋ ಶಬ್ದ ಬಂದಿರ್ತದೆ. ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಅವನನ್ನೇ ಹೇಳಿರ್ತಾರೆ. ಅವನೇ ಇವರೆಲ್ಲರಿಗಿಂತಲೂ ಭಿನ್ನ ಮತ್ತು ಮುಖ್ಯವಾಗಿ ಆಯಾ ಶಬ್ದಗಳಿಂದ ಅವನೇ ವಾಚ್ಯ ಅಂತ ನಮಗೆ ಗೊತ್ತಾಗ್ತದೆ. ಅಕ್ಷರಾತ್ ಸಂಭವತಿ ವಿಶ್ವಂ ಅನ್ನೋಲ್ಲಿ ಅಕ್ಷರ ಶಬ್ದ ಇದೆ, ತಪಸಾಚೀಯತೆ ಬ್ರಹ್ಮ ಅನ್ನೋಲ್ಲಿ ಬ್ರಹ್ಮ ಶಬ್ದ ಇದೆ, ಜುಷ್ಟಂಬಿದ ಪಶ್ಯತ್ಯನ್ಯಮೀಶಂ ಅನ್ನೋಲ್ಲಿ ಈಶ ಶಬ್ದ ಇದೆ. ಹಿರಣ್ಯ ಗರ್ಭ ಅನ್ನೋ ಶಬ್ದ ಇಲ್ಲಿ ಬಂದಿಲ್ಲ, ಪ್ರಾಯ ಈ ಉಪನಿಷತ್ನಲ್ಲಿ ಕಾಣಲಿಲ್ಲ ಅದು ಎಲ್ಲಿ ಬಂದಿದೆ ಅಂತ. ಈ ಮೂರು ಶಬ್ದಗಳ ಬಗ್ಗೆ ಅವ್ರದ್ದು ಜಿಜ್ಞಾಸೆ, ಅದಕ್ಕೆ ಮುಖ್ಯವಾಗಿ ಭಗವಂತನೇ ವಾಚ್ಯ ಅಂತ ನಮ್ಮ ಉತ್ತರ. ಮತ್ತೆ ಅನ್ಯ ಈಶಾ ಅಂತಿದೆಯಲ್ಲ, ಅನ್ಯ ಈಶಾ ಅಂತ ಅನ್ನೋದಕ್ಕೆ ವಾದಿರಾಜ ಸ್ವಾಮಿಗಳು ಮತ್ತೆ ರಾಘವೇಂದ್ರ ಸ್ವಾಮಿಗಳು ಇಲ್ಲವರು ಒಂದು ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ಅರ್ಥ ಬರೆದಿದ್ದಾರೆ. ಅನ್ಯ ಈಶಾ ಅಂದ್ರೆ ಏನು ಅರ್ಥ ಅಂತ. ವಾದಿರಾಜ ಸ್ವಾಮಿಗಳ ಗುರುವರ್ಥ ದೀಪಿಕಾದಲ್ಲಿ 830ನೇ ಪುಟದಲ್ಲಿ ಕೆಳಗಿನಿಂದ ಮೇಲ್ನೇ ವಾಕ್ಯ, ಯಥಾ ಅನ್ಯ ಸನ್ಯಾಸಿ ಇತ್ಯುಕ್ತೆ ಸನ್ಯಾಸಿನ ಏವ ಅನ್ಯ ಸನ್ಯಾಸಿ ಇದು ಸಿದ್ಧತಿ, ತಥಾ ಅನ್ಯಮೀಶಮಿತ್ಯುಕ್ತೆ ಪ್ರಸಿದ್ಧ ಈಶಾದೇವ ಅಯಮೀಶಃ ಅನ್ಯ ಇತಿ ಸಿದ್ಧತಿ ಇತಿ ಭಾವೇನಾಹ. ಅನ್ಯ ಸನ್ಯಾಸಿ, ಯಾರೊಬ್ಬ ಬೇರೆ ಸನ್ಯಾಸಿ ಬಂದ ಅಂತ ನಾವು ಹೀಗೆ ಹೇಳಿದಾಗ ಅದೇನು ಅರ್ಥ ಆಗ್ತದೆ? ಸನ್ಯಾಸಿನಃ, ಒಬ್ಬ ಸನ್ಯಾಸಿ ಇದ್ದಾನೆ, ಆ ಸನ್ಯಾಸಿಗಿಂತ ಭಿನ್ನನಾದ ಮತ್ತೊಬ್ಬ ಸನ್ಯಾಸಿ ಬಂದ ಅಂತ ಗೊತ್ತಾಗ್ತದೆ. ಇವನು ಸನ್ಯಾಸಿಯೇ, ಮೊದಲು ನಾವು ತಿಳ್ಕೊಂಡು ಒಬ್ಬ ಸನ್ಯಾಸಿಯು ಸನ್ಯಾಸಿಯೇ, ಅವನಿಗಿಂತ ಭಿನ್ನನಾದ ಮತ್ತೊಬ್ಬ ಬಂದ ಅಂತ. ಹಾಗೆ ಈಶಾ ಪಾರ್ವತಿಪತಿ ಒಬ್ಬ ಇದ್ದಾನೆ, ಅವನಿಲ್ಲ ಅಂತಲ್ಲ, ಅವನಿಗಿಂತ ಭಿನ್ನನಾಗಿ ಇವನು ಮತ್ತೊಬ್ಬ ಈಶ ಇದ್ದಾನೆ ಅಂತ ಅದರ ಅರ್ಥ ಆಗ್ತದೆ. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ಮತ್ತು ಮೊದಲಾದವರು, ರಾಘವೇಂದ್ರ ಸ್ವಾಮಿಗಳು 832ನೇ ಪುಟದಲ್ಲಿ ಭಾವದೀಪದಲ್ಲಿ ಅನ್ಯೋ ಮಾರ್ಗಂ ಅಂತಿದೆ, ಅದನ್ನು ತಿದ್ಕೊಳ್ಬೇಕು. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಕೆಳಗಿನಿಂದ 5ನೇ ವಾಕ್ಯ, ಅನ್ಯೋ ಮಾರ್ಗಂ ಅಲ್ಲ, ಅದು ಅನ್ಯೋ ಮಾರ್ಗ. ಬೇರೆ ಮಾರ್ಗವನ್ನು ನೀನು ಹಿಡಿಯಬೇಕು ಅಂತ ಹೀಗೆ ಹೇಳಿದಾಗ ಪ್ರಸಿದ್ಧ ಮಾರ್ಗಾತ್ ಅನ್ಯತ್ವವತ್, ನಿನಗೀಗ ತಿಳಿದಿರುವ ಮಾರ್ಗ ಯಾವುದಿದೆಯಲ್ಲ ಆ ಮಾರ್ಗ ಅಲ್ಲ, ಆ ಮಾರ್ಗದಿಂದ ನೀನು ಹೋಗ್ತಕ್ಕದ್ದಲ್ಲ, ಆ ಮಾರ್ಗಕ್ಕಿಂತ ಭಿನ್ನವಾದ ಮತ್ತೊಂದು ಮಾರ್ಗದಿಂದ ನೀನು ಹೋಗಬೇಕು. ಹೀಗೆ ಪ್ರಸಿದ್ಧ ಮಾರ್ಗಾತ್ ಅನ್ಯತ್ವವತ್, ಪ್ರಸಿದ್ಧ ಮಾರ್ಗಕ್ಕಿಂತ ಭಿನ್ನವಾದ ಮತ್ತೊಂದು ಮಾರ್ಗವನ್ನು ಹಿಡಿಬೇಕು ಅಂತ ತಿಳಿದು ಬಂದಂತೆ ಅನ್ಯಮೀಶಮಿತ್ಯುಕ್ತೆ ಪ್ರಸಿದ್ಧ ಈಶಾತ್ ರುದ್ರಾತ್ ಅನ್ಯತ್ವ ಪ್ರತೀತೇ ಇತಿ ಭಾವ. ಪ್ರಸಿದ್ಧನಾದ ಪಾರ್ವತಿಪತಿ ಈಶ್ವರ ರುದ್ರ ಏನಿದ್ದಾನೆ ಅವನಿಗಿಂತ ಭಿನ್ನನಾದ ಭಗವಂತ ಇವನು ಅಂತ ಗೊತ್ತಾಗ್ತದೆ. ಇದನ್ನೇ ಅನ್ಯೋ ಮಾರ್ಗ ಅಂತಾನೆ ಈ ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ವಾಕ್ಯಾರ್ಥ ಮಂಜರಿ ಮೊದಲಾದ ಕಡೆ ಇದೆ. ಆದ್ರಿಂದ ಅದನ್ನ ಮಾರ್ಗಂ ಅಲ್ಲ, ಅದು ಅನ್ಯ ಒಂದು ಪ್ರಥಮ ವಿಭಕ್ತಿ, ಮಾರ್ಗಂ ಅನ್ನೋದನ್ನು ಕೂಡ ಪ್ರಥಮ ವಿಭಕ್ತಿ ಆಗಬೇಕು. ಹಾಗೆ ಅದನ್ನು ತಿದ್ಕೊಳ್ರಿ ಅಂತ ಹೇಳಿದೆ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.